ನಮಸ್ತೆ. ನೋಡು ಗುಜರಾತಿನ ಮುಂದಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ನಾನು ಆಗಲೇ ಹೇಳಿದ್ದೆ, ಸೂರತ್ನಿಂದ ಬರೋಡಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ದಾರಿ. ಇಕ್ಕೆಲೆಗಳಲ್ಲೂ ನಿಮಗೆ ಒಂದು ಕಡೆ ಹಳ್ಳಿ ಸಿಗುತ್ತೆ, ಒಂದು ಕಡೆ ನದಿ ಸಿಗುತ್ತೆ, ಒಂದು ಕಡೆ ಕೆರೆಗಳು ಸಿಗ್ತವೆ. ಜನಜೀವನದ ಒಂದು ಅನನ್ಯವಾದಂಥ ದರ್ಶನ. ಅದರ ಮಧ್ಯೆ ನಿಮಗೆ ಒಂದು ಅಪರೂಪದ ಚಿನ್ನದ ಬ್ರಿಡ್ಜನ್ನು ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇವೆ. ಗೋಲ್ಡನ್ ಬ್ರಿಡ್ಜ್ ನರ್ಮದೆಯ ಎದೆಯಲ್ಲಿ 1877ರಲ್ಲಿ ಕಟ್ಟಲಿಕ್ಕೆ ಆರಂಭವಾದಂಥ ಬ್ರಿಟಿಷ್ ಸರ್ಕಾರ 1881ರಲ್ಲಿ ಇದರ ಬಿಡುಗಡೆಯನ್ನು ಮಾಡ್ತದೆ. ಇವತ್ತಿನವರೆಗೂ ಅದು ಎಷ್ಟು ಸುಂದರವಾಗಿದೆ, ಒಂದೇ ಒಂದು ತುಕ್ಕು ಹಿಡಿದಿಲ್ಲ. ಆಮೇಲೆ ಇವತ್ತಿಗೂ ಜನಜೀವನದ ರಹದಾರಿಯಾಗಿದೆ, ಹೊಸ ಬ್ರಿಡ್ಜ್ ಆಗಿದೆ. ಆದರೂ ಕೂಡ ಹಳೆ ಬ್ರಿಡ್ಜು ಕಾಲ್ನಡಿಗೆಗೂ, ಟೂ ವೀಲರಿಗೂ, ತ್ರೀ ವೀಲರಿಗೂ ಅಲ್ಲಲ್ಲಿ ಕೆಲವು ಸರಿ ಈ ನಿರ್ಬಂಧ ಇದ್ದರೂ ಕೂಡ 4 ಚಕ್ರದ ವಾಹನ ಕೂಡ ಪ್ರಯಾಣಿಸ್ತದೆ. ನಾವು ಅಲ್ಲಿದ್ದಂಥ ಅಧಿಕಾರಿಗಳ ಪರ್ಮಿಷನನ್ನು ಪಡ್ಕೊಂಡು ನಮ್ಮ ಕಾರನ್ನು ಈ ಬ್ರಿಡ್ಜಿನ ಮೇಲೆ ನಾವು ಪ್ರಯಾಣವನ್ನು ಮಾಡಿದ್ದೇವೆ. ಅದರ ಇಡೀದಾದಂಥ ಸೌಂದರ್ಯವನ್ನು, ಅದರ ಇಡೀದಾದಂಥ ಇವತ್ತಿನ ಒಂದು ಶಕ್ತಿಯನ್ನು ಮತ್ತು ಬ್ರಿಟಿಷರು ಬಂದು ಏನು ಮಾಡಿದರು, ಏನು ಕೊಟ್ಟರು, ಏನು ದೋಚ್ಕೊಂಡು ಹೋದರು ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ಇಂಥ ಕೆಲವು ಒಂದು ಸ್ಮಾರಕಗಳನ್ನು, ನೆನಪುಗಳನ್ನು ಎಷ್ಟು ಅದ್ಭುತವಾಗಿ ಬಿಟ್ಟೋಗಿದ್ದಾರೆ. ಸ್ವತಂತ್ರ ಭಾರತದ ನಮ್ಮ ಭ್ರಷ್ಟಾಚಾರಕ್ಕೆ, ನಮ್ಮ ಇಡೀ ಕನ್ಸ್ಟ್ರಕ್ಷನ್ನು ನಮ್ಮ ಕಣ್ಣೆದುರೇ ಕುಸಿದು ಬೀಳ್ತಾ ಇರುವಂಥ ಇವತ್ತು ಹೊತ್ತಲ್ಲಿ 1881ರಲ್ಲಿ ಬಿಡುಗಡೆ ಅಂದರೆ ಜನಜೀವನಕ್ಕೆ ಒಂದು ಅರ್ಪಿತವಾದಂಥ ಈ ಬ್ರಿಡ್ಜು ಇವತ್ತು ಎಷ್ಟು ಚಂದವಾಗಿದೆ, ಎಷ್ಟು ಸೌಂದರ್ಯವಾಗಿದೆ. ಅದು ಇವತ್ತು ಭಾರತದ ಪ್ರವಾಸೋದ್ಯಮದ ಒಂದು ಪುಟ್ಟ ಭಾಗವಾಗಿ ದೇಶ ವಿದೇಶದ ಜನರಿಗೆ ಕಣ್ತುಂಬಿಸಿಕೊಳ್ಳಿಕ್ಕೆ ಪ್ರತಿದಿನವೂ ತೆರೆಕೊಳ್ತದೆ. ಬನ್ನಿ, ಚಿನ್ನದ ಬ್ರಿಡ್ಜಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಮಸ್ತೆ, ಗಣಪತಿ ಚಾನಲ್ಗೆ ಸ್ವಾಗತ. ನಾವು ಸೂರತ್ನಿಂದ ಹೊರಟು ಬರೋಡಕ್ಕೆ ಹೋಗುವ ಮಧ್ಯೆ ಸೂರತ್ ಮತ್ತು ಭರೂಚವನ್ನು ಸಂಪರ್ಕಿಸಲು ಡಿಸೆಂಬರ್ 7, 1877ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಗೋಲ್ಡನ್ ಬ್ರಿಡ್ಜನ್ನು ಕಟ್ಟಿದೆ. ಇದಕ್ಕೆ ಗೋಲ್ಡನ್ ಬ್ರಿಡ್ಜ್ ಅಂತ ಕರೆಯುವ ಕಾರಣ 2. ಒಂದು, ಇದರ ಇಡೀದಾದ ಗಟ್ಟಿತನ. ಅವತ್ತಿನಿಂದ ಇವತ್ತುವರೆಗೂ ಇದಕ್ಕೊಂದು ರಸ್ಟ್ ಹಿಡಿಲಿಲ್ಲ. ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಇದನ್ನು ಅಲ್ಲಾಡಿಸ್ಲಿಕ್ಕಾಗ್ತಾ ಇಲ್ಲ. ಹೊಸದಾಗಿ ಇದನ್ನು ಕಟ್ಟಿದ್ದಾರೆ ಬ್ರಿಡ್ಜನ್ನು ಪಕ್ಕದಲ್ಲಿ ಸಾರ್ವಜನಿಕ ಓಡಾಟಕ್ಕೆ. ಈ ಬ್ರಿಡ್ಜ್ ಈಗ ಕಾಲ್ನಡಿಗೆದಾರರಿಗೆ, ಬೈಕು ಮತ್ತು ರಿಕ್ಷಾ ಅಷ್ಟೇ ಓಡಾಡ್ಬೋದೇ ಹೊರತು ಯಾವುದೇ 4 ವೀಲರು ಅಥವಾ ಇನ್ನೊಂದು ಹೋಗುವಾಗಿಲ್ಲ. ಇನ್ನು ಈ ರೂಲ್ಸನ್ನು ಮೀರಿ ಕೆಲವರು ಕದ್ದು ಓಡಾಡ್ತಾರೆ, ಆ ಪ್ರಶ್ನೆ ಬೇರೆ. ನಾವಿದ್ದಾಗಲೂ 1-2 ಕಾರ್ ಹೋಯಿತು. ಆದರೆ ಇದು ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ಇನ್ನೂ ಅದು ಮುಕ್ತವಾಗಿಲ್ಲ. ಯಾಕೆಂತಂದರೆ ಈ ಐತಿಹಾಸಿಕ ಬ್ರಿಡ್ಜನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವಾಗಿ ಅದನ್ನು ಹಾಗೇ ಉಳಿಸಲಾಗಿದೆ. ಇದು 1412 ಮೀಟರ್ ಉದ್ದ ಇದೆ. ಅದರ ಜೊತೆಗೆ 4633 ಅಡಿ ಇದರ ವಿಸ್ತೀರ್ಣ. ನರ್ಮದಾ ನದಿಯ ಮೇಲೆ ಇದು ಕಟ್ಟಿದ್ದು. ನೋಡಿ, ನಾವು ಎಷ್ಟೋ ಜನ ಹೇಳ್ತೇವೆ ಬ್ರಿಟಿಷರು ಬಂದರು, ಸುಮಾರು 295 ವರ್ಷ ಆಳಿದರು, ನಮ್ಮನ್ನು ಹಾಳು ಮಾಡಿದರು ಅಂತ. ಆದರೆ ಹಾಳು ಮಾಡಿದ್ರೋ ಒಳ್ಳೇದು ಮಾಡಿದ್ರೋ ಅನ್ನೋದನ್ನು ನೀವು ಇಂಥ ಒಂದು ಬ್ರಿಡ್ಜನ್ನು ನೋಡಿ, ಇಂಥ ಒಂದು ಕನ್ಸ್ಟ್ರಕ್ಷನನ್ನು ನೋಡಿ ಕಲಿಬೇಕು ನಾವು. ಅವರು ಕಟ್ಟಿದ ಎಷ್ಟೋ ಬ್ರಿಡ್ಜ್ಗಳು ಇವತ್ತು
ಅದನ್ನು ಒಡೆಯಲಿಕ್ಕೆ ಈಗಿನ ಹೊಸ ಬ್ರಿಡ್ಜ್ ಕಟ್ಟದ 10 ಪಟ್ಟು ಹಣ ಬೇಕಾಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದಂಥ ಸತ್ಯ. ಇಂಜಿನಿಯರ್ಗಳೇ ಅದನ್ನು ಸಾಬೀತು ಮಾಡಿದ್ದಾರೆ. ಈ ಬ್ರಿಡ್ಜು ಅದರ ನೋಡುವುದೇ ಒಂದು ಸೌಂದರ್ಯ, ಅದರ ಮೇಲೆ ಪಾಸಾಗುವುದೇ ಒಂದು ಸೌಂದರ್ಯ. ಬನ್ನಿ ಒಂದಿಷ್ಟು ನೋಡ್ತಾ ಹೋಗೋಣ. ಇಲ್ಲಿ ಬಲಭಾಗದಲ್ಲಿ ನಿಮಗೆ ಹೊಸ ಬ್ರಿಡ್ಜ್ ಕಾಣುತ್ತೆ. ಎಡಭಾಗದಲ್ಲಿ ನರ್ಮದಾ ನದಿ, ಅದರ ಪಕ್ಕದಲ್ಲೇ ಟ್ರೈನಿಗೆ ಸಂಬಂಧಪಟ್ಟಂಥ ಬ್ರಿಡ್ಜು. ಒಂಥರ ಇದೊಂದು ಪ್ರವಾಸಿ ಸ್ಥಳ. ನೀವು ಗುಜರಾತು ಮತ್ತು ಬರೋಡಾ ಈ ಪ್ರಯಾಣದಲ್ಲಿದ್ದಾಗ ನೀವು ನೋಡಲೇಬೇಕಾದಂಥ ಒಂದು ಸೌಂದರ್ಯದ ಮತ್ತು ನಮ್ಮ ಐತಿಹಾಸಿಕವಾದಂಥ ಒಂದು ಶ್ರೇಷ್ಠತೆಯ ಬ್ರಿಟಿಷ್ ಕಾಲದ ಒಂದು ಕಟ್ಟೋಣದ ಒಂದು ಮಹತ್ವವನ್ನು ನೋಡಬೇಕು ಅಂತಾದರೆ ಈ ಬ್ರಿಡ್ಜನ್ನು ನೋಡಬೇಕು ನೀವು. ಈ ಬ್ರಿಡ್ಜು ಇವಾಗಲೂ ನೀವು 1877ರಲ್ಲಿ ಡಿಸೆಂಬರ್ 7ರಂದು ಇದನ್ನು ಉದ್ಘಾಟನೆ ಮಾಡಲಾಯಿತು ಅಂತಂದರೆ ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕಿ. ಆದರೂ ಇವತ್ತಿಗೂ ಅದು ಗಟ್ಟುಮುಟ್ಟಾಗಿದೆ. ಜನ ಓಡಾಟಕ್ಕೆ ಮತ್ತು ತಿರುಗಾಟಕ್ಕೆ ಅನುಕೂಲವಾಗಿದೆ. ಎಲ್ಲ ರೀತಿಯಿಂದಲೂ ಅದು ಇವತ್ತಿಗೂ ನಮಗೆ ವಿಸ್ಮಯ ಹುಟ್ಟಿಸುವಂಥ ಬ್ರಿಡ್ಜ್ ಇದು. ಇಲ್ಲಿ ನೋಡಿ, ಈ ನದಿಯ ಮುಖಜ ಭೂಮಿ ನಮಗೆಲ್ಲೋ ಭಾರತದ ಭೂಪಟದ ಹಾಗೆ ಕಾಣ್ತಾ ಇದೆ. ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ, ನರ್ಮದಾ. ನಾವು ದೇವರಿಗೆ ಸ್ತುತಿ ಮಾಡುವಾಗ ಈ ನದಿಯ ಒಂದು ಹೆಸರನ್ನು ತೆಗೆದು ಸ್ತುತಿ ಮಾಡ್ತೇವೆ. ದಕ್ಷಿಣದವರು ಕೂಡ ಇವತ್ತು ಸ್ವತಃ ನರ್ಮದೆಯ ಎದೆಯಲ್ಲಿ ನಾವು ನಿಂತಿದ್ದೇವೆ. ಜೀವನದ ಒಂದು ಸಾರ್ಥಕ ಕ್ಷಣ ಇದು. ನೀವು ಈ ಕಡೆ ಬಂದರೆ ದಯವಿಟ್ಟು ಈ ಗೋಲ್ಡನ್ ಬ್ರಿಡ್ಜನ್ನು ಯಾವತ್ತೂ ಮರೆಯಬೇಡಿ. ಇದನ್ನೊಂದು ನೋಡಬೇಕು, ಇದರ ಮೇಲೆ ನಡೆಯಬೇಕು. ಇದರ ಮಜವೇ ಬೇರೆ ಇದೆ.